ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ, ಇವತ್ತೊಂದು ವಿಶೇಷವಾದ ಸಂಚಿಕೆಯನ್ನು ಮಾಡಬೇಕು ಅಂತ ಮನಸ್ಸಿಗೆ ಪ್ರೇರೇಪಣೆ ಆಯಿತು. ಕೆಲವೊಮ್ಮೆ ಮನಸ್ಸಿಗೆ ಅನಿಸಿದ್ದನ್ನು ಮಾಡಬೇಕಂತೆ. ಇದಕ್ಕೆ ನಾನು ಸ್ಮರಣ ಸಂಚಿಕೆ ಅಂತ ಕರೆದರೆ ತಪ್ಪಾಗಲಾರದು ಅಂತ ಭಾವಿಸಿ, ಮೊನ್ನೆ ಅಂದರೆ ದಿನಾಂಕ 31 ಆಗಸ್ಟ್ ಭಾನುವಾರ ರಾತ್ರಿ ಸುಮಾರು ಭಾದ್ರಪದ ಶುದ್ಧ ಅಷ್ಟಮಿ ದಿನ ನಮ್ಮ ತಾತನವರಾದಂತಹ ಶ್ರೀಯುತ ಶಂಕರನಾರಾಯಣ ಶಾಸ್ತ್ರಿಗಳು ಕಾಲವಾದರು. ಅವರ ಕಾಲವಾದಾಗ ಆ ಸುದ್ದಿಯನ್ನು ಕೇಳಿದಂತಹ ನಮ್ಮ ಎಲ್ಲರ ಜಂಗಾಬಲವೇ ಕಳಚಿ ಬಿದ್ದಂತಾಯಿತು. ಆದರೆ ನಾವು ಗಮನಿಸಬಹುದಾದಂತಹ ವಿಷಯ ಏನಂತಂದರೆ, ಅಥವಾ ಕೆಲವೊಮ್ಮೆ ವಿಧಿ ಇಷ್ಟು ಕ್ರೂರವಾಗಿ ವರ್ತನೆ ಮಾಡ್ತಾನ ಅಂತ ಆಲೋಚನೆ ಮಾಡಿದಾಗ ಮನಸ್ಸಿಗೆ ಬಹಳ ಆಘಾತ ಆಗುತ್ತೆ. ಯಾವ ರೀತಿ ಅಂದರೆ, ಹೊಡೆದ ಕನ್ನಡಿಯನ್ನು ಹೇಗೆ ಸರಿ ಮಾಡೋಕ್ಕಾಗೋದಿಲ್ವೋ ಹಾಗೆ ನಮ್ಮ ಮನಸ್ಸು ಕೂಡ ಏನೇನೋ ತಳಮಳ ಆಗ್ಬಿಡುತ್ತೆ. ನಾವೆಲ್ಲರ ಏಳಿಗೆಯಲ್ಲಿ ಇವರು ಮತ್ತು ಇವರ ಕುಟುಂಬದ ಪಾತ್ರ ಬಹಳ ಇದ್ದಿದ್ದರಿಂದ ನನಗೆ ಸ್ವಲ್ಪ ಹೆಚ್ಚಾಗಿ ಅಭಿಮಾನ, ಗೌರವ ಇಟ್ಕೊಂಡಿದ್ದಂಥ ನಮಗೆ ಬಹಳ ನೋವಾಗಿ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಈ ಸಂಚಿಕೆಯಲ್ಲಿ ಒಂದು ಪ್ರಶ್ನಾತೀರ್ಥವಾದಂತಹ ಒಂದು ಕವನ ವಾಚನವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಒಳ್ಳೆ ಕವನ ರಚನೆ ಮಾಡಿದ್ದೆ. ಆದರೆ ವೈದಿಕ ಸಭೆಯಲ್ಲಿ ಅದಕ್ಕೆ ತೃಪ್ತಿದಾಯಕವಾದಂತಹ ಉತ್ತರ ದೊರೆಯಿತು. ಆದರೂ ಕೂಡ ಮೊದಲಿತ್ತು ನೋಡಿ, ಆ ರೋಷ, ಆ ಕೋಪ ಮೊದಲಿತ್ತಲ್ಲ, ಅದು ನನ್ನನ್ನು ಈ ರೀತಿಯೇ ಬರೀಬೇಕು ಅಂತ ಪ್ರೇರೇಪಣೆ ಮಾಡ್ತು. ಹಾಗಾಗಿ ಇದೊಂದು ಸಣ್ಣ ಕವನ ವಾಚನವನ್ನು ಅವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಪ್ರಶ್ನೆ ನನ್ನ ಹೀಗಿದೆ: ನಿನ್ನನ್ನು ನಂಬಿ ಪೂಜಿಸಿದ್ದೇ ತಪ್ಪ? ನಿನ್ನನ್ನು ನಂಬಿ ಪೂಜಿಸಿದ್ದೇ ತಪ್ಪ? ನೀ ಹೇಳೋ ವರಸಿದ್ಧಿ ವಲ್ಲಭ ಗಣಪ. ನಿನ್ನನ್ನು ನಂಬಿ ಪೂಜಿಸಿದ್ದೇ ತಪ್ಪ? ನೀ ಹೇಳೋ ವರಸಿದ್ಧಿ ವಲ್ಲಭ ಗಣಪ. ನಿನ್ನದೇನೋ ಆ ಮಹಾ ಘೋರ ಶಾಪ. ನಿನ್ನದೇನೋ ಆ ಮಹಾ ಘೋರ ಶಾಪ. ನಿನ್ನೇನದು? ಏಕೋ ನಿನಗೆ ಇಷ್ಟೊಂದು ಕೋಪ? ಏಕೋ ನಿನಗೆ ಇಷ್ಟೊಂದು ಕೋಪ? ನಿನ್ನಾಲಯದ ಮುಂದೆಯೇ ನಡೆದರು ಕಣ್ಮುಚ್ಕೊಂಡು ಕುಳಿದಿದ್ದೇನಪ್ಪ. ದಶಕಗಳಿಂದ ನಿನ್ನನೆ ಪೂಜಿಸಿ ತನು ಮನ ಧನವನ್ನು ನಿನಗೆ ಸಮರ್ಪಿಸಿ. ಅವರು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಸೇರಿದ ಮೇಲೆ ಬಹುತೇಕ ತಮ್ಮ ಜೀವಮಾನವನ್ನೆಲ್ಲ ಗಣೇಶನ ದೇವಸ್ಥಾನದಲ್ಲೇ ಗಣೇಶನ ಅರ್ಚಕರಾಗೇ ಕಾಲ ಕಳೆದರು. ನನಗೆ ಗೊತ್ತಿರೋ ಹಾಗೆ ಸುಮಾರು ಪ್ರಾಯಶಃ
ಒಂದು 20 ವರ್ಷದ ಗ್ಯಾರಂಟಿ ಆಗಿದೆ. 20 ವರ್ಷ ಆಗಿದೆ. 90 ದಶಕದಲ್ಲಿ ಅವ್ರು ಹೋಗಿದ್ದು. ಆಗ ಕೋರಮಂಗಲದಲ್ಲಿ ಒಂದು ಗಣೇಶ ದೇವಸ್ಥಾನ ಅಲ್ಲಿ ಮಾಡ್ತಾಯಿದ್ರು. ಭಾಳ ಸಣ್ಣ ಮನೆ ಆದರೂ ಇಷ್ಟಿಷ್ಟೆಲ್ಲ ಮಾಡಿದ್ರು. ಇದರಿಂದ ಕಾರ್ಯ ಆ ಗಣೇಶ ಅನ್ನೋದು ಚೆನ್ನಾಗಿದೆ. ಅದು ಈ ನನಗನ್ಸಿದಷ್ಟೇ. ನನ್ನ ಪ್ರಶ್ನೆ ಏನಂದರೆ, ದಶಕಗಳಿಂದ ನಿನ್ನನೆ ಪೂಜಿಸಿ ತನುಮನ ಧನವನ್ನು ನಿನಗೆ ಸಮರ್ಪಿಸಿ ಸದಾ ನಿನ್ನದೇ ಸ್ಮರಣೆಯಲ್ಲಿದ್ದ ಭಕ್ತನನ್ನು ನೀ ಪೊರೆಯಲಿಲ್ಲಪ್ಪ. ನನ್ನ ಆಪಾದನೆ ಇದು. ಅವ್ರು ಹೇಳಿದ್ರೆ ಆಮೇಲೆ ನಂಗೆ ಉತ್ತರ ಸಿಕ್ತು. ಇರ್ಬೋದು, ಕರೆಕ್ಟ್. ಅದಕ್ಕೆ ಉತ್ತರ ಏನು ಅಂದರೆ, ಅವ್ರು ಯಾಕೆ ಬರೀಲಿ, ಅವ್ರು ಪಡೆದಿರ್ಬೋದು, ನಂಗೆ ಗೊತ್ತಿಲ್ಲ. ನಿನ್ನಾಟವನ್ನು ನಾನೆಂತೂ ಅರಿಯಲಿ. ಯಾಕೆಂದರೆ ನಮ್ಮ ಕವಿ ಬರೀತಾರೆ, ಎಲ್ಲವೋ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸು ಹಡಗು ಅಂತ ಬರೀತಾರೆ. ಅದು ಆಮೇಲೆ ಹೇಳ್ತೀನಿ. ಇಲ್ಲಿ ಪ್ರಶ್ನೆ ಅಂದರೆ, ನಿನ್ನಾಟವನ್ನು ನಾನೆಂತೂ ಅರಿಯಲಿ, ಸುಖ ಸುಮ್ಮನೆ ನಿನ್ನನೇಕೆ ಜರಿಯಲಿ. ಹೇಳಕ್ಕಾಲ ನಿನ್ನ ಉದ್ದೇಶ ಏನಿರ್ಬೋದು ಅಂದರೆ, ಈ ಜೀವನದ ಆಟವ ಮುಗಿಸಿ ಇರಿಸಿಕೊಂಡಿರಬಹುದು ನಿನ್ನ ಜೊತೆಯಲ್ಲಿ. ಅಲ್ಲೇ ಮೋಸ್ಟ್ಲಿ ನೀನು ಅವರ ಪೂಜೆಗೆ ಪ್ರಸನ್ನನಾಗಿ ಅಲ್ಲಿಗೆ ನೀನು ಕರ್ಕೊಂಡೋಗಿರ್ಬೋದು. ಗೊತ್ತಿರಲ್ಲ ನನಗೆ ಐಡಿಯಾ ಇಲ್ಲ. ಆದರೆ ಒಂದು ಸತ್ಯ ಏನು ಅಂದರೆ, ಅವರು ಬದುಕಿದ್ದಾಗ ಸುಂದರ ಬದುಕನ್ನು ಸಾರ್ಥಕಗೊಳಿಸಿ ಇಳೆಯೋಳು ಹೆಜ್ಜೆಯ ಗುರುತನ್ನು ಮೂಡಿಸಿ ಎಲ್ಲರ ಹೃನ್ಮಂದಿರದಲ್ಲಿ ನೆಲೆಸಿ ಹೊರಟೆಯ ನೀನು ಆಟವ ಮುಗಿಸಿ. ನಿನ್ನಾತ್ಮಕ್ಕೆ ಚಿರ ಶಾಂತಿಯು ಲಭಿಸಲಿ ಸದಾ ದೇವರ ದಯೆ ನಿನಗಿರಲಿ. ಸ್ವರ್ಗಲೋಕದಲ್ಲಿ ಸ್ಥಾನವು ಲಭಿಸಲಿ ನಿನ್ನ ಅನುಗ್ರಹ ನಮಗೆ ಲಭಿಸಲಿ ಅಂತ ಸವಿನಯ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂದರೆ ಭಗವಂತನ ಇಚ್ಛೆ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು, ಹೆಳವನನು ಗಿರಿಯ ತುದಿಗೊಯ್ಯುವಳು ನೀನು. ಹಲವರಿಗೆ ಬ್ರಹ್ಮ ಪದವಿತ್ತು, ಹಲವರನ್ನು ಭವಜಲದಿ ಸುಳಿಯೊಳಗೆ ಎಸೆಯುವಳು ನೀನು ಅನ್ನೋ ಮಾತು ಸತ್ಯವಾಗಿರುವಾಗ, ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ, ನಾನು ಬರಿಯ ಮನೆ, ನೀನದರ ಮಂತ್ರ, ನಾನೊಂದು ರಥವಾದಿ, ನೀ ಅದರ ರಥಿಕ, ನೀ ನಡೆಸೆ ನಾ ನಡೆವೆ, ನಿನ್ನದೀ ಲೋಕ ಅನ್ನುವ ಮಾತು ಸತ್ಯವಾಗಿರುವಾಗ, ಅವನಿಚ್ಛೇನಿದೆ ಗೊತ್ತಿಲ್ಲ. ಕೋಲ ತುದಿಯ ಕೋಡಗನಂತೆ ಮೆತುದಿಯ ಗೊಂಬೆಯಂತೆ ಆಡುವೆನಯ್ಯ ನೀ ಆಡಿಸಿದಂತೆ ಅಂತೆಲ್ಲ ನೆನೆಸ್ಕೊಂಡಾಗ ಅವನ ಸಂಕಲ್ಪ ಹೀಗಾಗಬೇಕು ಅಂತಿರುವಾಗ ನಾವು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವುದೊಂದೇ ನಮ್ಮ ಯೋಗ್ಯತೆ ಮತ್ತು ಶಕ್ತಿ ಅಂತ ನಾನಾದರೂ ಭಾವಿಸಿ, ಮತ್ತೊಮ್ಮೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳುವಂಥ ಶಕ್ತಿ ನಮ್ಮೆಲ್ಲರಿಗೂ ಅವರೇ ಕರುಣಿಸಿ ಹರಸಲಿ ಅಂತ ಪ್ರಾರ್ಥಿಸಿ, ಈ ಒಂದು ಕವನ ಸಂಚಿಕೆಯನ್ನು ಅವರಿಗೆ ಸಮರ್ಪಿಸಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.